ಸುಮಾರು ಹೊರಗಡೆ ಬಂದಿದೆ, ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇದೀಗ ಆ ಮಸ್ತಾನ್ ಸಾಬ್ ದರ್ಗಾ, ಅಣ್ಣಮ್ಮ ದೇವಸ್ಥಾನ, ಆ ಮಾರ್ಕೆಟ್ನ ಆಂಜನೇಯ ದೇವಸ್ಥಾನ, ಹೀಗೆ ಹಲವು ದೇವಸ್ಥಾನಗಳು ಮತ್ತು ಹಲವು ಆ ಬೀದಿಗಳಲ್ಲಿ ಸಹ ಏನೋ ಭಕ್ತಾದಿಗಳಿಗೆ ದರ್ಶನ ಅಮ್ಮ ನೀಡಿದ್ದಾಳೆ. ಸಾಕಷ್ಟು ಆ ಭಕ್ತರು ಸಹ, ಅಮ್ಮನ ಭಕ್ತರು ಸಹ ಏನೋ ಆ ಕರಗನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಐತಿಹಾಸಿಕ ಕರಗ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ಒಂದು ಕರಗಕ್ಕೆ ಕಾತುರದಿಂದ ಕಾಯ್ತಾ ಇದ್ರು, ಯಾವಾಗ ಆ ಶಂಕೋತ್ಸವ ಆಗುತ್ತೆ. ಯಾಕಂದ್ರೆ ಚೈತ್ರ ಪೂರ್ಣಿಮಾ ದಿನ ಅಮ್ಮ ನಮ್ಮ ಜೊತೆ ಇರ್ತಾಳೆ ಎಂಬುದು ನಂಬಿಕೆ. ಹೀಗಾಗಿ ಆ ಭಕ್ತಾದಿಗಳು ಅಮ್ಮನ ದರ್ಶನ ಪಡೆದುಕೊಂಡ್ರು. ಈ ರಾತ್ರಿ ಸಹ ಡಿ.ಸಿ.ಎಂ ಬೈಂದ್ರು, ಸಿಎಂ ಬೈಂದ್ರು ಮತ್ತು ಕೆಲವು ಶಾಸಕರು ಬಂದ್ರು, ದರ್ಶನ ಪಡೆದುಕೊಂಡ್ರು. ಅದರಲ್ಲಿ ಡಿ.ಸಿ.ಎಂ ಅವರು ಕರಗ ಬರೋತನಕ್ಕೆ ರಾತ್ರಿ 3 ಗಂಟೆವರೆಗೂ ಡಿ.ಸಿ.ಎಂ ಅವರು ಕರಗ ದೇವಸ್ಥಾನ ಅಂದ್ರೆ ಧರ್ಮರಾಯ ದೇವಸ್ಥಾನದ ಒಳಗಡೆ ಕಾಯ್ತಾ ಇದ್ರು. ಅಮ್ಮನ ದರ್ಶನ ತೆಗೆದುಕೊಂಡು ಹೋಗ್ಲೇಬೇಕಂತೇನೋ ಡಿ.ಸಿ.ಎಂ ಅವರು ಸಹ ಇನ್ನು ಕಾದ್ರಿಂದ ಕಾಯ್ದು ಲಾಸ್ಟ್ಗೆ ಅಮ್ಮನಿಂದ ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ದರ್ಶನ ಪಡೆದುಕೊಂಡ್ರು. ಹೀಗಾಗಿ ಅದ್ದೂರಿಯಾಗಿ ಕರಗ ನಡೀತಾ ಇದೆ. ಸಾಕಷ್ಟು ಜನ ನೆರೆದಿದ್ದಾರೆ. ರೋಡ್ ಉದ್ದಕ್ಕೂ ಅಮ್ಮನ ದರ್ಶನ ಪಡೆದುಕೊಳ್ತಿದ್ದಾರೆ. ಇದೀಗ ಅಣ್ಣಮ್ಮ ದೇವಸ್ಥಾನ ಹೋಗಿ ಅಲ್ಲಿಂದ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಬರುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಮತ್ತು ರಾಜಬೀದಿಯಲ್ಲಿ ಮೆರವಣಿಗೆ ಆಗುತ್ತೆ. ಅಲ್ಲಿ ಸಾಕಷ್ಟು ಜನ ಹೂಗುಚ್ಚಿ ನೀಡುವ ಮುಖಾಂತರ, ಹೂಗುಚ್ಚಿ ಅಮ್ಮನ ಮೇಲೆ ಹಾಕುವ ಮುಖಾಂತರ ಕಣ್ತುಂಬಿ ಕೊಡ್ತಾರೆ. ಹೀಗಾಗಿ ಒಂದ್ ಕಡೆ ಕರಗವನ್ನ, ಐತಿಹಾಸಿಕ ಕರಗವನ್ನ ಬೆಂಗಳೂರು ಜನ ತುಂಬಾ ಅದ್ದೂರಾಗಿ ಬರಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ಕರಗ ಧರ್ಮರಾಯ ದೇವಸ್ಥಾನಕ್ಕೆ ಇನ್ನು 2-3 ಗಂಟೆಗೆ ಬರುತ್ತೆ. ಯಾಕಂದ್ರೆ ಪ್ರತಿ ವರ್ಷ, ಕಳೆದ ವರ್ಷ 5ವರೆಗೆ ಕರಗ ಧರ್ಮರಾಯ ದೇವಸ್ಥಾನಕ್ಕೆ ಬಂದಿತ್ತು. ಬಟ್ ಈ ಬಾರಿ ಯಾಕಂದ್ರೆ ಕರಗ ಹೊರಗೆ ಬಂದಿದ್ದ 2 ಸುಮಾರು, ಹೀಗಾಗಿ ಈ ಬಾರಿ ಕರಗ 10 ಗಂಟೆ ಆಗ್ಬೋದು ನಿಕೇಶ್. ಎಸ್ ವೀರೇಶ್, ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಕೂಡ ನಾವು ಕೂಡ ರಾತ್ರಿಯಿಂದನೂ ಕೂಡ ನಾನ್ ಸ್ಟಾಪ್ ಲೈವ್ ಮುಖಾಂತರ ಕವರೇಜ್ ಮಾಡ್ತಾ ಇದ್ವಿ. ಕ್ಷಣದ ಅಪ್ಡೇಟ್ಸನ್ನು ಕೊಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಒಂದಿಷ್ಟಂದ್ರೆ ನೋಡೋಕ್ಕಾಗಲ್ಲ ಅಲ್ಲಿ ಸ್ಪಾಟಲ್ಲಿ ಬಂದು, ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಸೇರ್ತಾರೆ ಅಂತ ಸಂದರ್ಭದಲ್ಲಿ ವಯೋವೃದ್ಧರು ಇರ್ಬೋದು ಅಥವಾ ಬೇರೆ ಯಾಕಂದರೆ ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಈ ಒಂದು ಕರಗ ಮಹೋತ್ಸವ ಕೆಲವರಿಗೆ ವಯಸ್ಸಾಗಿರುತ್ತೆ, ಬರೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಮುಖಾಂತರ ನಾನ್ ಸ್ಟಾಪ್ ಲೈವ್ ಮುಖಾಂತರ ನಾವು ತೋರಿಸ್ತಾ ಇದ್ವಿ. ಸದ್ಯ ಈಗ ಅಂತ ಭಕ್ತರು ಏನು ಹೇಳ್ತಾರೆ ಈಗ ನಿಕೇಶ್? ರಾತ್ರಿಯಿಂದ ಏನು ನಿನ್ನೆ ರಾತ್ರಿ 9 ಗಂಟೆಯಿಂದ ಸಾಕಷ್ಟು ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಬಂದು ಅಮ್ಮನ ದರ್ಶನ ತೆಗೆದುಕೊಳ್ಳೇಬೇಕು, ಈ ಬಾರಿ ನಾನು ಕರಗ ನೋಡ್ಲೇಬೇಕು ಅಂದವರು ಸಾಕಷ್ಟು ಜನ ಇದ್ರು. ಅದಲ್ಲದೆ ಕರಗ ದೇವಸ್ಥಾನದಿಂದ ಏನು 2 ವರ್ಷ ಸುಮಾರಿಗೆ ಹೊರಗೆ ಬಂದ ತಕ್ಷಣವೇ ತುಂಬಾ ಎಲ್ಲರಿಗೂ ಅಂದ್ರೆ ಕೆಲವು ಮಹಿಳೆಯರ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ಅಮ್ಮ ದರ್ಶನ ಕೊಟ್ಟಿದ್ದಾಳೆ ಅಂತಾನೆ ತುಂಬಾ ಕಣ್ಣೀರು ಹಾಕಿದ್ರು, ಗೋವಿಂದ ಗೋವಿಂದ ಅಂತ ಕೂಗಾಡಿದ್ರು. ಒಂದ್ ಕಡೆ ಸಂಭ್ರಮ ಪಟ್ರು. ಯಾಕಂದ್ರೆ ಅಮ್ಮನ ದರ್ಶನ ತುಂಬಾ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ವರ್ಷಕ್ಕೊಮ್ಮೆ 3 ದಿನ ಅಮ್ಮ ಭೂಲೋಕದಲ್ಲಿರ್ತಾರೆ, ಭಕ್ತಾದಿಗಳಿಗೆ ದರ್ಶನ ಕೊಡ್ತಾಳೆ. ಹೀಗಾಗಿ ತುಂಬಾ ವಯಸ್ಸಾದವರು, ಮಕ್ಕಳು, ವೃದ್ಧರು ಎಲ್ಲರೂ ಬಂದ್ರು. ಸುಮಾರು ಒಂದು 10 ಲಕ್ಷ ಅಧಿಕ ಜನ ಇರ್ಬೋದು, ಅಷ್ಟು ಜನ ಬಂದಿದ್ರು. ಹೀಗಾಗಿ ಅಮ್ಮನ ದರ್ಶನ ಪಡೆದುಕೊಂಡು, ಅದಕ್ಕೆ ವಯಸ್ಸಿಲ್ಲ, ಮಿತಿ ಇಲ್ಲ. ಯಾಕಂದ್ರೆ ಅಮ್ಮನ ದರ್ಶನ ಎಲ್ಲರಿಗೂ ಬೇಕಾಗತ್ತೆ. ನುಗ್ಗಲು ಅಲ್ಲೇ ಎಲ್ಲರೂ, ಒಬ್ಬ ಅಜ್ಜಿ ನಮ್ಮ ಹಿಂದೆ ಇದ್ರು, ಅವ್ರು ಬಿಡ್ಲೇ ಇಲ್ಲ, ನಾನು ನೋಡ್ಲೇಬೇಕಂತ ಎಲ್ಲರೂ ದಬ್ಬಿಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು. ಹೀಗಾಗಿ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ನೋಡಿದ್ರೆ. ದರ್ಶನವನ್ನ ಪಡಲೇಬೇಕಂತೇನೋ ಸಾಕಷ್ಟು ಭಕ್ತಾದಿಗಳಿದ್ರು. ಅಮ್ಮ ಎಲ್ಲರಿಗೂ ದರ್ಶನ ಕೊಟ್ಟಿದ್ದಾಳೆ. ಅದರಲ್ಲಿ ಡಿ.ಸಿ.ಎಂ ಅವರಿಗೆ ನಿಂಬೆಹಣ್ಣು ಕೊಟ್ಟರು, ದರ್ಶನ ಕೊಟ್ಟಿದ್ದಾಳೆ. ಈ ಬಾರಿ ಪ್ರಥಮ ಬಾರಿಗೆ ಡಿ.ಸಿ.ಎಂ ಅವರು ಕರಗ ವೀಕ್ಷಣೆ ಮಾಡಿದ್ರು. ತುಂಬಾ ಖುಷಿಯಾಗಿದೆ ಅಂತಾನು ಅವ್ರು ಸಹ ರಿಪಬ್ಲಿಕ್ ಕನ್ನಡ ತಿಳಿಸಿದ್ರು. ಇನ್ನೂ ದರ್ಶನ ಪಡೆದುಕೊಳ್ತಿದ್ರು. ಯಾಕಂದ್ರೆ ಹಲವು ಏರಿಯಾಗಳಲ್ಲಿ ಈಗ ಅಣ್ಣಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಜನ ನೆರೆದಿದ್ರು, ಅಲ್ಲಿ ಸಹ ಅಮ್ಮನ ದರ್ಶನ ಪಡೆದುಕೊಂಡ್ರು. ಆಮೇಲೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಅಮ್ಮನ ದರ್ಶನ ಪಡೆದುಕೊಡ್ತಿದ್ದಾರೆ. ಯಾಕಂದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬರುತ್ತೆ. ಬಟ್ ಈ ಬಾರಿ BBMPಗೆ ಕರಗ ಬರಬೇಕಿತ್ತು, ಬಟ್ ಸ್ಕಿಪ್ ಆಗಿದೆ ಅಂತ ಹೇಳಲಾಗ್ತದೆ. ಬಟ್ ಕೆಲವರು ಬರುತ್ತೆ ಅಂತ ಹೇಳ್ತಾರೆ, ಬಟ್ ಸ್ಪಷ್ಟನೇ ಇಲ್ಲ. ಈಗ BBMPಯ ದೇವಿಯ ದರ್ಶನ ಅಲ್ಲಿ ಸಹ ಕರಗ ಬಂದು ಹೋಗ್ತಿತ್ತು, ಬಟ್ ಈ ಬಾರಿ ಇಲ್ಲ, ಅಸ್ಥಿ ಕರಗ ಮಾತ್ರ ಬರ್ತಿದೆ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಇನ್ನೂ ಹಲವು ಏರಿಯಾಗಳಲ್ಲಿ ಹೋಗುತ್ತೆ. ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದು ಇನ್ನೂ ಹಲವು ಏರಿಯಾಗಳಲ್ಲಿ ಅಮ್ಮನ ಮೆರವಣಿಗೆ ಆಗುತ್ತೆ. ಅಮ್ಮನ ದರ್ಶನವನ್ನ ಎಲ್ಲರೂ ಪಡೆದುಕೊಳ್ತಾರೆ. ಹೀಗಾಗಿ 10 ಗಂಟೆಗೆ ಧರ್ಮರಾಯ ದೇವಸ್ಥಾನಕ್ಕೆ ಮತ್ತೆ ರಿಟರ್ನ್ ಆಗಲಿದೆ ನಿಕೇಶ್. ಓಕೆ, ಹಾಗೆ ಹೋಲ್ಡಲ್ಲಿ ವೀರೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಮೈಸೂರು ಬ್ಯಾಂಕ್ ಸರ್ಕಲ್ ಈಗ ತಲುಪಿದೆ. ಆ ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಬಂದು ತಲುಪಿರುವಂಥ ಈ ಕರಗ, ಈ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಕೂಡ ಅಲ್ಲಿ ನೆರೆದಿದ್ರು. ಅಮ್ಮನನ್ನು ಕಣ್ತುಂಬಿಕೊಳ್ಬೇಕು, ಬಹಳ ಈ ರೋಮಾಂಚನವಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿಯಲ್ಲಿ ನೆರೆದಿರುವಂಥ ಸಂದರ್ಭದಲ್ಲಿ ಬೇರೆ ಸ್ಥಳದಲ್ಲಿ ಕೂಡ ರಾತ್ರಿಯಿಂದ ಶುರುವಾಗಿರುವಂಥ ಈ ಕರಗ ಈಗ 6:38 ಆಯಿತು. ಇಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಎಷ್ಟು ಭಕ್ತರು ನೆರೆದಿರಿದ್ರು ಅಂತ ನೋಡಿ, ರಾತ್ರಿಯಿಂದ ಕಂಪ್ಲೀಟಾಗಿ ನೋಡ್ತಾ ಇದ್ರು. ಒಂದಿಷ್ಟು ಜನರಿಗೆ ಬಹಳ ವಿಶೇಷ, ವಿಭಿನ್ನವಾಗಿ ಬೇರೆ ಊರಿಂದ ಬರ್ತಾ ಇರುವಂಥ ಜನರಿಗೆ ಆ ಹಸಿ ಕರಗವನ್ನು ಹೊತ್ತು ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂತ ಹೇಳಿದ್ರೆ ಕೊನೆಗೂ ಕೂಡ ನಿಮ್ಮ ತಾಯಿಯನ್ನು ಕಣ್ತುಂಬಿಕೊಳ್ಳಬಹುದು.
ಯಾಕಂತ ಹೇಳಿದ್ರೆ ಇನ್ನು ಒಂದು ವರ್ಷ ಬೇಕು ಈ ಕರಗ ನೋಡಲು, ಒಂದು ವರ್ಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಆದರೆ ಈ ಕರಗವನ್ನು ಇವಾಗ ನೋಡಿದ್ನಲ್ಲ ನಾನು ಎನ್ನುವಂಥ ಸಂತೃಪ್ತಿ ಮನೋಭಾವ ಈಗ ಅಲ್ಲಿನ ಜನರಲ್ಲಿ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ತನ್ನ ತಂದೆ ಜೊತೆಗೆ ಬಂದಿದ್ದಾರೆ ಈ ಕರಗವನ್ನು ಕಣ್ತುಂಬಿಕೊಳ್ಳುವಂಥ ಸಲುವಾಗಿ. ಈಗ ನೋಡಿ ಒಬ್ಬರು ತಂದೆ ಭುಜದ ಮೇಲೆ ಮಗ ಕೂತ್ಕೊಂಡು ಕರಗವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಮಂದಿ ಈ ಕರಗವನ್ನು ಕಣ್ತುಂಬಿಕೊಳ್ಳುವಂಥ ಸಲುವಾಗಿ ಎಲ್ಲೆಲ್ಲಿಂದೋ ಎಲ್ಲ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಅಂದರೆ ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಈ ಕರಗವನ್ನು ಕಣ್ತುಂಬಿಕೊಳ್ಳುವಂಥ ಸಲುವಾಗಿ ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಇಲ್ಲಿರುವಂತಹ ಭಕ್ತಾದಿಗಳು ಅಂದರೆ ಬೆಂಗಳೂರಿನವರು ಕೂಡ ಸಾಕಷ್ಟು ಮಂದಿಯಲ್ಲಿ ನೆರೆದಿರುವಂಥದ್ದು. ಎಲ್ರಿಗೂ ಕೂಡ ಒಂದೇ ಒಂದು ಆಸೆ ಆಕಾಂಕ್ಷೆ, ತಮ್ಮ ತಾಯಿಯನ್ನು ಕಣ್ತುಂಬಿಕೊಳ್ಬೇಕು, ತಾಯಿಯನ್ನು ಕಣ್ತುಂಬಿಕೊಂಡು ಆಶೀರ್ವಾದವನ್ನು ಪಡಿಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ದೇವರ ದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಸದ್ಯ ಈಗ ಮೈಸೂರು ಬ್ಯಾಂಕ್ ಸರ್ಕಲನ್ನು ತಲುಪಿದೆ. ಜೊತೆಗೆ ಅಲ್ಲಿ ಸಾಕಷ್ಟು ಭಕ್ತರು ಕೂಡ ಆ ದೇವಿಯ ಜೊತೆಗೆ ನಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. 15ನೇ ಬಾರಿ ಕೂಡ ಈ ಜ್ಞಾನೇಂದ್ರ ಅವರು ಈ ಕರಗವನ್ನು ಹೊತ್ತು ಸಾಕ್ತಾ ಇರುವಂಥ ದೃಶ್ಯ. ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಜ್ಞಾನೇಂದ್ರ ಅವರಿಗೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಸಾಕಷ್ಟು ಮಂದಿ. ಹಾಗೆ ಪೊಲೀಸರು ಕೂಡ ಪರಿಶ್ರಮ ಸಾಕಷ್ಟು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಸೇರ್ತಾ ಇರುವಂಥ ಸಂದರ್ಭದಲ್ಲಿ, ಅದು ಕೂಡ ಸಿಟಿಯಲ್ಲಿ ಹೋಗ್ತಾ ಇರುವಂಥ ಈ ಕರಗ, ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಇರ್ಬೋದು, ಬೇರೆ ಬೇರೆ ಏನೋ ಮತ್ತೊಂದು ಮಗದೊಂದು ಅಂತ ಯಾವುದೇ ತೊಂದರೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಸಾಕಷ್ಟು ಶ್ರಮವಹಿಸಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಕೂಡ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ರು. ನೋಡಿ ಈ ಕರಗ ಸಾಗ್ತಾ ಇರುವಂಥ ದೃಶ್ಯ ಇದು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಹೋಗ್ತಾ ಇರುವಂಥ ದೃಶ್ಯ. ಕೊನೆಗೂ ಕೂಡ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ಈ ಕರಗ ತಲುಪುತ್ತೆ. ಯಾವುದೇ ರೀತಿ ಕುಂದು ಕೊರತೆ ಆಗಲಿ ಅಥವಾ ಸಮಸ್ಯೆಗಳಾಗಲಿ ಯಾವುದು ಕೂಡ ಈ ಮೆರವಣಿಗೆ ಸಂದರ್ಭದಲ್ಲಿ ಎದುರಾಗಲಿಲ್ಲ. ಬಹಳ ವಿಶೇಷವಾಗಿ ಕಂಡುಬರ್ತಾ ಇರುವಂಥ ಈ ಕರಗ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಲಕ್ಷಾಂತರ ಭಕ್ತರು ಈ ಕರಗದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಬಹಳ ವಿಶೇಷ. ಐತಿಹಾಸಿಕ ಕರಗಕ್ಕೆ ಸಾಕ್ಷಿಯಾಗಿದೆ 2025. ಜ್ಞಾನೇಂದ್ರ ಅವರೇ 15ನೇ ಬಾರಿ ಈ ಕರಗವನ್ನು ಹೊತ್ತು ಸಾಕ್ತಾ ಇರುವಂಥ ದೃಶ್ಯ ರಿಪಬ್ಲಿಕ್ ಕನ್ನಡ ಕೂಡ ನಾನ್ ಸ್ಟಾಪ್ ಲೈವ್ ಮುಖಾಂತರ ನಿಮಗೆ ತೋರಿಸ್ತಾ ಇದೆ. ಕ್ಷಣ ಕ್ಷಣಕ್ಕೆ ಎಲ್ಲೆಲ್ಲಿ ಕರಗ ಹೋಗುತ್ತೆ, ಯಾವ್ಯಾವ ಸ್ಥಳ ತಲುಪುತ್ತೆ, ಆ ಸ್ಥಳ ಪುರಾಣ ಏನು, ಆ ಸ್ಥಳದ ಕಥೆ ಏನು, ಯಾಕೆ ಆ ಸ್ಥಳಕ್ಕೆ ಹೋಗಿ ಕರಗ ಹೋಗುತ್ತೆ, ಮಸ್ತಾನ್ ಸಾಬ್ ದರ್ಗಾ ಅಲ್ಲಿಗೆ ಯಾಕೆ ಹೋಗುತ್ತೆ, ಅದರ ವಿಶೇಷತೆ ಏನು, ಅವೆಲ್ಲವನ್ನು ಕೂಡ ರಾತ್ರಿಯಿಂದ ನಿಮಗೆ ನಾನ್ ಸ್ಟಾಪ್ ಲೈವ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಸದ್ಯ ಮೈಸೂರು ಬ್ಯಾಂಕ್ ಸರ್ಕಲ್ ಮುಖಾಂತರ ಹಾದು ಹೋಗ್ತಾ ಇರುವಂಥ ಈ ಒಂದು ಕರಗ. ಸೊ ಈ ಕರಗಕ್ಕೂ ಕೂಡ ಲಕ್ಷಾಂತರ ಭಕ್ತರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಅರ್ಚಕರು, ಅವರ ಕುಲ ಬಾಂಧವರು ಇರ್ಬೋದು, ಅವರ ಸಂಬಂಧಿಕರು ಇರ್ಬೋದು, ಅಥವಾ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈ ಒಂದು ಕರಗದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕರಗ ಅದ್ಧೂರಿಯಾಗಿ ನಡೀತಾ ಇದೆ. ಜೊತೆಗೆ ಸಹಸ್ರಾರು ಮಂದಿ ಇದಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಖಡ್ಗಗಳು ಕೂಡ ಜಳಪಡಿಸ್ತಾ ಇರುವಂಥದ್ದು. ವೀರಕುಮಾರರು ಅಂತ ಕರೀತಾರೆ ಅವರಿಗೆ. ಸೊ ಅವರು ಕೂಡ ಈ ಕರಗ ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಹಸಿ ಕರಗ ಅಥವಾ ಅದಕ್ಕೆ ಪಚ್ಚಿ ಕರಗ ಅಂತ ಕರೀತಾರೆ. ಚೈತ್ರ ಶುದ್ಧ ತ್ರಯೋದಶಿಯ ದಿನದಂದು ಕರಗ ಪೂಜಾರಿ, ಕುಲ ಅರ್ಚಕರು ಹಾಗೆ ವೀರಕುಮಾರರು ಮತ್ತು ಕುಲದವರು ಮಧ್ಯರಾತ್ರಿ ಸುಮಾರಿಗೆ ಧರ್ಮರಾಯ ಸ್ವಾಮಿ ದೇವಾಲಯದ ಪೂರ್ವಕ್ಕೆ ಸಂಪಂಗಿ ಸರೋವರದ ಅಂಗಳದಲ್ಲಿ ಸೇರ್ತಾರೆ. ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ಕೆಂಪು ಛತ್ರಿಯನ್ನು ಇಡಲಾಗುತ್ತೆ. ಆ ಸ್ಥಳದಲ್ಲಿ 7 ದಿನಗಳಿಂದ ಉಪವಾಸದಲ್ಲಿರುವಂಥ ಇದೇ ವೀರಕುಮಾರರು ತಮ್ಮ ಕತ್ತಿಗಳನ್ನು ಅರ್ಧ ಚಂದ್ರಾಕೃತಿಯಲ್ಲಿ ಜೋಡಿಸ್ತಾರೆ. ನಂತರ ಕುಲ ಅರ್ಚಕರ ನಿರ್ದೇಶನ ಮತ್ತು ಕುಲ ಹಿರಿಯರ ನೇತೃತ್ವದಲ್ಲಿ ಕರಗವನ್ನು ಕೆಂಪು ಬಟ್ಟೆ, ಮಲ್ಲಿಗೆ ಮಾಲೆಗಳು ಹಾಗೆ ಪೂಜೆಗಾಗಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾರೆ. ರಾತ್ರಿಯ 3 ಗಂಟೆ ಸುಮಾರು ಅಲ್ಲಿ ತನಕ ಹಸಿ ಕರಗ ಸಿದ್ಧವಾಗಿರುತ್ತೆ. ಈ ಹೊತ್ತಿಗೆ ಕರಗವನ್ನು ಹೊತ್ತ ಕರಗ ಪೂಜಾರಿ ಮಲ್ಲಿಗೆ ಹೂಗಳಿಂದ ಅಲಂಕೃತಗೊಂಡಿರ್ತಾರೆ. ಪೂಜಾರಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಅಂದರೆ ಜ್ಞಾನೇಂದ್ರ ಅವರು ಮಂಗಳಾರತಿಯನ್ನು ಮಾಡ್ತಾರೆ. ಆಮೇಲೆ ಕರ್ಪೂರ ಇರ್ಬೋದು, ದೀಪ ಎಲ್ಲವನ್ನು ಕೂಡ ಬೆಳಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಕರಗ ನಡೆಸ್ತಾ ಇರುವಂಥದ್ದು ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಂತಹ ಒಂದು ಕರಗಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು ಬೆಂಗಳೂರು. ಬೇರೆ ಕಡೆಗಳೆಲ್ಲ ಇರುತ್ತೆ, ಆದರೆ ಬೆಂಗಳೂರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಬೆಂಗಳೂರಿನ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಈ ಕರಗ. ಬೇರೆ ಬೇರೆ ಹಬ್ಬ ಹರಿದಿನಗಳು ಇರ್ತವೆ, ಆದರೆ ಕರಗ ಎನ್ನುವಂಥದ್ದು ಬಹಳ ವಿಶೇಷ. ವರ್ಷಕ್ಕೆ ಒಮ್ಮೆ
ಬರುವಂಥ ಈ ಕರಗ ಅದು ಕೂಡ ಬೇರೆ ಬೇರೆ ಸ್ಥಳಗಳು ಹೋಗುತ್ತೆ. ಯಾಕಂತ ಹೇಳಿದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಶುರುವಾಗುತ್ತೆ ಈ ಕರಗ, ವಾಪಸ್ ಅಲ್ಲಿಗೆ ಹೋಗಿ ತಲುಪುತ್ತೆ. ಆದರೆ ಈ ಮೆರವಣಿಗೆ ಹೋಗುತ್ತಲ್ವ, ಈ ಉತ್ಸವ ಅಂತ ಹೇಳ್ತಾರಲ್ಲ, ಈ ದೇವರನ್ನ ಹೊತ್ತು ಸಾಗುವಂಥದ್ದು ಬಹಳ ವಿಶೇಷ. ಯಾಕಂದರೆ ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗತ್ತೆ. ವೀರೇಶ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ವೀರೇಶ್, ಏನಂತ ಹೇಳಿದ್ರೆ ಈ ಕರಗವನ್ನು ಕಣ್ತುಂಬಿಕೊಳ್ಳಲು ಕೊನೆಗೂ ಕೂಡ ನನ್ನ ತಾಯಿ ನನಗೆ ದರ್ಶನ ಕೊಟ್ಟಲು, ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ರಾತ್ರಿಯಿಂದ ಕರಗ ಎಲ್ಲಿ ಶುರುವಾಯಿತು ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಈಗಲೂ ಕೂಡ ಹೋಗೋ ತನಕ ನೀವು ಕೂಡ ಇದ್ದೀರಾ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನಾನು ಕೇಳಬೇಕು. ನಿಕೇಶ್, ನನಗೂ ಕೂಡ ಆ ದೇವಿಯ ಆ ತಾಯಿಯ ದರ್ಶನ, ಯಾಕಂದ್ರೆ ದೇವಿಯ ದೇವಸ್ಥಾನದ ಹೊರಗಡೆ ಕರಗ ಬಂದ್ರೆ ಒಂದ್ ಕಡೆ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಆ ಭಕ್ತಿ, ಆ ದೇವಿ ಎಲ್ಲರಿಗೆ ಏನೋ ಒಂದು ವರ ಕೊಡ್ತಾಳೆ ಎಂಬುದು ನಂಬಿಕೆ. ಹೀಗಾಗಿ ಸಾಕಷ್ಟು ಜನ ಅಲ್ಲಿ ತುಂಬಾ ಜನ ಬಂದಿದ್ರು, ಆ ಮಹಿಳೆಯರು ಬಂದ್ರು. ಕೆಲವರಿಗೆ ನೋಡಕ್ಕೆ ಆಗ್ಲಿಲ್ಲ, ನಾವೇ ಜಾಗ ಮಾಡಿಕೊಟ್ಟಿದ್ವಿ. ಯಾಕಂದ್ರೆ ಈ ಬಾರಿ ಸಾಕಷ್ಟು ಮಹಿಳಾ ಮಣಿಗಳು ಬಂದು ದರ್ಶನ ಪಡೆದುಕೊಳ್ಬೇಕಂತನೂ ತುಂಬಾ ಜನ ಇದ್ರು. ಕೆಲವರಿಗೆ ದರ್ಶನವನ್ನು ಸಿಕ್ಕಿಲ್ಲ, ನೋಡಕ್ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಜನಸಂಖ್ಯೆ ಇತ್ತು, ಸುಮಾರು 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇತ್ತು. ಹೀಗಾಗಿ ಕೆಲವರಿಗೆ ಸಿಕ್ಕಿಲ್ಲ ದರ್ಶನ. ಆದ್ರೆ ನಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ದರ್ಶನ ಪಡೆದುಕೊಂಡಿರ್ಬೋದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಸಾಕಷ್ಟು ಜನ ನಾನು ಯೂಟ್ಯೂಬ್ ಮುಖಾಂತರ ರಿಪಬ್ಲಿಕ್ ಅನ್ನ ನೋಡಿ ಅದರಲ್ಲಿ ಲೈವ್ ಸಹ ವಿಜುವಲ್ಸ್ ನೋಡ್ಬೋದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಜನ ಇದ್ರೆ ನೋಡಕ್ಕಾಗಲ್ಲ, ಸುಮ್ಮನೆ ಮತ್ತೆ ನೀವು ಮುಂದೆ ಹೋದ್ರೆ ನಿಮ್ಮನ್ನ ತುಳಿದಾಕ್ಬಿಡ್ತಾರೆ. ಈ ಒಂದು ಚಾನಲ್ ನೋಡಿ ನೀಟಾಗಿ ವಿಜುವಲ್ಸ್ ಸಿಗುತ್ತೆ, ನಿಮಗೆ ಕಣ್ತುಂಬಿಕೊಳ್ಬಹುದು ಅಂತ. ಹಲವಾರು ಅಲ್ಲಿ ಬಂದಂತ ಏನು ಲೇಡೀಸ್ ಅವರಿಗೆ ಮೊಬೈಲ್ ಮುಖಾಂತರ ನಾನು ರಿಪಬ್ಲಿಕ್ ಚಾನಲ್ ನ ಹಚ್ಚಿಕೊಟ್ಟೆ. ಬಟ್ ಅದರಿಂದ ನೋಡಿದ್ರೆ, ಯಾಕಂದ್ರೆ ನಾವು ಒಳಗಡೆ ಕ್ಯಾಮ್ರಾ ಒಂದು ಬಿಟ್ಟಿದ್ವಿ, ಅಲ್ಲಿ ಒಳಗಡೆ ವಿಜುವಲ್ಸ್ ನೀಟಾಗಿ ಏನು ಕರಗ ಹೋಗೋದು, ಕರಗ ರೌಂಡ್ಸ್ ಹಾಕೋದು, ದೇವಸ್ಥಾನ ರೌಂಡ್ ಹಾಕೋದು, ಪ್ರತಿಯೊಂದು ವಿಜುವಲ್ಸ್ ತುಂಬಾ ಅಚ್ಚುಕಟ್ಟಾಗಿ ಬಂತು. ಎಲ್ಲರೂ ನೋಡಿ ಖುಷಿ ಪಟ್ರು. ಆದ್ರೆ ಹೊರಗಡೆ ಬಂದ ನಂತರ ತುಂಬಾ ಜನ ಕ್ರೌಡ್ ಮತ್ತಷ್ಟು ಜಾಸ್ತಿ ಆಗಿತ್ತು. ನಮಗೆ ಬಿಡಲ್ಲ, ತುಂಬಾ ಜನ ಕ್ರೌಡ್ ನಮ್ಮ ಟ್ರೈಪಾಡ್ಗಳನ್ನ ಒತ್ತಿಕೊಂಡು ಬಂದ ನಮ್ಮ ಕ್ಯಾಮ್ರಾಮನ್ಗೆ ಸಹ ಆಗಲಿಲ್ಲ, ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅಷ್ಟು ಜನ ಕರಗವನ್ನ ನೋಡಕ್ಕೆ ಬಂದ್ರು, ಆ ದೇವಿಯನ್ನ ಕಣ್ತುಂಬಿಕೊಡಲು ತುಂಬಾ ಕಾತುರಿಂದ ಕಾಯ್ದ್ರು. ಹೀಗಾಗಿ ಈ ಬಾರಿ ಜನಸಂಖ್ಯೆ ಜಾಸ್ತಿ ಇತ್ತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಧರ್ಮರಾಯ ದೇವಸ್ಥಾನಕ್ಕೆ ಕರಗ ಮತ್ತೆ ರಿಟರ್ನ್ ಹೋಗುತ್ತೆ. ಯಾಕಂದ್ರೆ 3 ದಿನ ನಿಮ್ಮ ಜೊತೆ ಇರುತ್ತೆ ಅಂತೇಳಿ ಒಂದು ತಾಯಿ ಒಂದ್ ಕಡೆ ಮಕ್ಕಳಿಗೆ ಭರವಸೆ ಕೊಟ್ಟಿರ್ತಾಳೆ. ಆ ಭರವಸೆಯಿಂದ ಚೈತ್ರ ಪೂರ್ಣಿಮಾ ದಿನವೇ ನಿನ್ನೆ ಆ ತಾಯಿ ಎಲ್ಲರಿಗೆ ದರ್ಶನ ಕೊಟ್ಟಿದ್ದಾಳೆ. ಹೀಗಾಗಿ ಇವತ್ತು ಕರಗವನ್ನ ಅದ್ದೂರಿಯಾಗಿ ಸಿಟಿ ಜನ ಬರಮಾಡಿಕೊಂಡಿದ್ದಾರೆ. ಅದಲ್ಲದೆ ಆ ಕರಗವನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಯಾಕಂದ್ರೆ ಆ ತಾಯಿಯ, ದ್ರೌಪದಿ ತಾಯಿಯ 5 ಮಕ್ಕಳನ್ನ ಒಂದ್ ಕಡೆ ರಾಕ್ಷಸನನ್ನ ಸಂಹಾರ ಮಾಡಲು ಹುಟ್ಟಿಸಿರ್ತಾಳೆ. ಆ ಒಂದು ಮಕ್ಕಳನ್ನ ಬಿಟ್ಟು ಹೋಗುವಾಗ ಆ ಮಕ್ಕಳು ಅಮ್ಮನನ್ನ ಬೇಡಿಕೊಳ್ತಾರೆ, ನೀವು ನಮ್ಮ ಜೊತೆ ಇರ್ಬೇಕಂತ. ಆದ್ರೆ ಕೃಷ್ಣನ ಸಹಾಯದಿಂದ ಆ ಮಕ್ಕಳು ತುಂಬಾ ಬೇಡಿಕೊಳ್ತಾರೆ, ಕತ್ತಿಯಿಂದ ಎದೆಗೆ ಹೊಡೆದುಕೊಳ್ತಾರೆ. ಆಗ ದ್ರೌಪದಿ ತಾಯಿ ಬಂದು, ನಾನು ನಿಮ್ಮ ಜೊತೆ ವರ್ಷಕ್ಕೆ 3 ದಿನ ಇರ್ತೀನಿ ಅಂತ ಹೇಳ್ತಾರೆ. ಅದು ಚೈತ್ರ ಪೂರ್ಣಿಮಾ ದಿನ, ಅದು ನಿನ್ನೆ. ಹೀಗಾಗಿ ಆ ಒಂದು ಇತಿಹಾಸ ಇದೆಯಲ್ಲ, ಅದು ತುಂಬಾ ಈಗಿನ ಪೀಳಿಗೆಗೆ ತುಂಬಾ ಪ್ರಮುಖವಾಗುತ್ತೆ. ಯಾಕಂದ್ರೆ ಈಗಿನ ಪೀಳಿಗೆಗೆ ಕರಗ ಏನು, ಕರಗ ಯಾವ ರೀತಿ ಇರುತ್ತೆ, ಬೆಂಗಳೂರು ಇತಿಹಾಸ ಏನು, ಎಲ್ಲವೂ ಗೊತ್ತಾಗ್ಬೇಕು. ಇಂತಹ ಆಚರಣೆಗಳನ್ನ ಆಗ್ಲೇಬೇಕು. ಯಾಕಂದ್ರೆ ಕರಗ ಪ್ರತಿ ಹಳ್ಳಿಗಳಲ್ಲಿ ಆಗುತ್ತೆ, ಬಟ್ ಮೂಲ ಕರಗ ಮಾತ್ರ ಬೆಂಗಳೂರು ಕರಗನೇ. ಈ ಒಂದು ಕರಗ ಮತ್ತೆ ಎಲ್ಲಿಯೂ ಆಗಲ್ಲ. ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ, ಮೈಸೂರು, ಆನೇಕಲ್, ಚಿಕ್ಕಬಳ್ಳಾಪುರಲ್ಲಿ ಕರಗಗಳು ಆಗ್ತವೆ. ಬಟ್ ಈ ಒಂದು ಮೂಲ ಕರಗ ಈ ತರ ಯಾವುದು ಆಗಲ್ಲ, ಈ ತರ ದಿನದಂದು ಆಗಲ್ಲ. ಯಾಕಂದ್ರೆ ಚೈತ್ರ ಪೂರ್ಣಿಮಾ ದಿನ ಒಂದು ಕರಗ ಮಾಡ್ತಾರೆ ಅಂದ್ರೆ ಅದು ವಿಶೇಷತೆ ಒಳಗೊಂಡಿರುತ್ತೆ. ಹೀಗಾಗಿ ಆ ತಾಯಿಯ ದರ್ಶನ ಎಲ್ಲರೂ ಪಡೆದುಕೊಂಡಿದ್ದಾರೆ. ಎಲ್ಲವೂ ಸುಭಿಕ್ಷವಾಗಿರ್ಲಂತೆ. ಒಂದ್ ಕಡೆ ಮಸ್ತನ್ ಸಾಬ್ ದರ್ಗದ ಅಲ್ಲಿ ಸಹ ಏನು ಆ ಮೌಲ್ವಿಗಳು ಇರ್ತಿದ್ದಾರೆ. ಮತ್ತೆ ಧರ್ಮರಾಯ ದೇವಸ್ಥಾನದ ಅರ್ಚಕರು ಸಹ ಇರ್ತಿದ್ದಾರೆ. ನಾನು ಮಸ್ತನ್ ಸಾಬ್ ದರ್ಗದ ಅಲ್ಲಿ ಮೌಲ್ವಿ ಸಹ ಕೇಳಿದೆ. ಪ್ರತಿ ವರ್ಷದಿಂದ ಇದು ನಡೆದುಕೊಂಡು ಬರ್ತದೆ. ಸುಮಾರು 800 ವರ್ಷ ಇತಿಹಾಸ ಹೊಂದಿದೆ ಈ ಒಂದು ಕರಗ. ಯಾಕಂದ್ರೆ ಈ ಮಸ್ತಾನ್ ಸಾಬ್ ಎಂಬ ಒಬ್ಬ ವ್ಯಕ್ತಿ ಆ ಧರ್ಮರಾಯ ದೇವಸ್ಥಾನ ರಸ್ತೆಯಲ್ಲಿ ಹೋಗುವಾಗ ಆ ಮೂರ್ಛೆ ಬಿಡ್ತಾನೆ. ಅಂದ್ರೆ ಎಲ್ಲರೂ ಇದೇನೋ ಸತ್ತೋದ್ನ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಆ ದೇವಿಯ ತಾಯಿಯ ದರ್ಶನದಿಂದ ಆ ಅಪ್ಪ ಮತ್ತೆ ಬದುಕಿ ಮತ್ತೊಂದು ಕಡೆ ಆವಾಗ ಆ ಮಸ್ತಾನ್ ಸಾಬ್ ಈ ತಾಯಿಯನ್ನ ಆರಾಧನೆ ಮಾಡ್ತಾನೆ. ಅಲ್ಲಿಂದ ಆ ಮಸ್ತಾನ್ ಸಾಬ್ ದರ್ಗಾ ಮತ್ತು ಆ ಧರ್ಮರಾಯ ದೇವಸ್ಥಾನ ಅವಿನಾಭಾವ ಸಂಬಂಧ. ತಾಯಿ ಸಹ ಈ ಕರಗ ಮಸ್ತಾನ್ ಸಾಬ್ ದರ್ಗಾಗೆ ಹೋಗುತ್ತೆ. ಹೀಗಾಗಿ ಈ ಒಂದು ಇತಿಹಾಸ ಇದೆಲ್ಲ ತುಂಬಾ ಅದ್ಭುತ. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿದೆ. ಸಾಕಷ್ಟು ಜನ ಬೆಳಗ್ಗೆ 4 ಗಂಟೆಗೆ ಮಸ್ತಾನ್ ಸಾಬ್ ದರ್ಗಾ ಬರುವಾಗ ಸಾಕಷ್ಟು ಜನ ಮುಸ್ಲಿಮ್ಸ್ ಇಲ್ಲಿ ನೆರೆದಿದ್ರು. ಬಂದಂತ ಈ ವೀರಕುಮಾರಿಗೆ ಆ ಜ್ಯೂಸು, ಹಣ್ಣು, ನೀರು ಎಲ್ಲವನ್ನ ಕೊಡ್ತಿದ್ರು. ಇದು ಉತ್ತಮ ಬೆಳವಣಿಗೆ. ಎಲ್ಲ ಈ ತರ ಆಗ್ಬೇಕು. ಯಾಕಂದ್ರೆ ಎಲ್ಲವೂ ಒಂದ್ ಕಡೆ ಅವ್ರ ಧರ್ಮ ಇವ್ರ ಧರ್ಮ ಅನ್ನೋಕ್ಕಿಂತ ಎಲ್ಲರನ್ನ ಒಂದೇ ಅಂತೇನೆ ಅಲ್ಲಿನ ಮೌಲ್ವಿ ಸಹ ಹೇಳಿದ್ರು. ಹೀಗಾಗಿ ತುಂಬಾ ಖುಷಿ ಆಗ್ತಿದೆ ಈ ಒಂದು ಆಚರಣೆ ನೋಡಿದ್ರಂತೆ ಅಲ್ಲಿನ ಮೌಲ್ವಿಗಳು, ಅಲ್ಲಿನ ಜನರು ಸಹ ಹೇಳಿದ್ರು. ಇಲ್ಲೆಲ್ಲ ರಾಜಕೀಯ
ನಮ್ಮ ಮುಖಂಡರು ಈ ಕೆಲವೊಂದು ಮುಖಂಡರು ಈ ತರ ಎಲ್ಲ ಹೇಳ್ತಾರೆ, ಬಟ್ ನಾವೆಲ್ಲ ಒಂದಿದ್ದೀವಿ ಅಂತ ಅಲ್ಲಿನ ನೆರೆದಿದ್ದ ಮುಸ್ಲಿಂ ಜನರು ಸಹ ಹೇಳಿದ್ರು. ಹೀಗಾಗಿ ಈ ಒಂದು ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡೀತಿದೆ. ಇನ್ನು ಕೆಲವೇ ಗಂಟೆ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಕರಗ, ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ಸಹ ಕರಗ ಬಂದಿದೆ, ಅಲ್ಲಿ ಸಹ ದರ್ಶನ ಕೊಟ್ಟು ಅಲ್ಲಿಂದ ಮೂವ್ಮೆಂಟ್ ಆಗುತ್ತೆ. ಇನ್ನು 10 ಗಂಟೆಗೆ ಸರಿಸುಮಾರು ಧರ್ಮರಾಯ ದೇವಸ್ಥಾನಕ್ಕೆ ಬರುತ್ತೆ. ಅಲ್ಲಿ ಸಹ ಇವತ್ತು ಬೆಳಿಗ್ಗೆ ಸಹ ಇನ್ನೊಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಯಾಕಂದ್ರೆ ರಾತ್ರಿ ಕಣ್ ತುಂಬಿಕೊಂಡಿಲ್ಲ, ರಾತ್ರಿ ಅಮ್ಮನನ್ನು ನೋಡಿಲ್ಲ, ಅಮ್ಮನ ದರ್ಶನವನ್ನ ಪಡೆದುಕೊಂಡಿಲ್ಲ, ಕೆಲವರು ಬರಕ್ಕೆ ಆಗಲ್ಲ. ಹೀಗಾಗಿ ಬೆಳಗ್ಗೆ ನಾವು ದರ್ಶನ ಪಡೆದುಕೊಳ್ಳೋಣ ಅಂತ ಸಾಕಷ್ಟು